ಹಲೋ, ನಾನಿವತ್ತು ಮಾವಿನ ಹಣ್ಣಿಂದ ತಂಬುಳಿ ಮಾಡಿ ತೋರಿಸ್ದೆ. ಇದಕ್ಕೆ ಕಾಟು ಮಾವಿನ ಹಣ್ಣು ಅಂದರೆ ಕಾಡು ಮಾವಿನ ಹಣ್ಣು ಹೇಳ್ತೀವಲ್ಲಿ ಅದೇ ಆಗ. ಒಂದು ಕೆಂಪಕ್ಕಿ ಅನ್ನದ ಜೊತೆ ಈ ತಂಬುಳಿ ಸೈಡಲ್ಲಿ ಉಪ್ಪಿನಕಾಯಿ ಇದ್ಬಿಟ್ರೆ ಊಟ ಸೂಪರ್. ನಾನಿಲ್ಲಿ ಒಂದು 5-6 ಮಾವಿನ ಹಣ್ಣು ತಗೊಂಡೆ. ಯಾಕೆ ಅಂದರೆ ಇದು ದಪ್ಪಿಲ್ಲ ಮಾವಿನ ಹಣ್ಣು, ಸ್ವಲ್ಪ ಸ್ಕಿನ್ನಿ ಇದ್ದು, ಪಲ್ಪ್ ಜಾಸ್ತಿ ಇದ್ದು ಮಾವಿನ ಹಣ್ಣು ಆದರೆ ನೀವು ಒಂದು 2-3 ಮಾವಿನ ಹಣ್ಣು ತಗೊಂಡ್ರು ಸಾಕಾಗ್ತು. ಇದು ತುಂಬ ಪಲ್ಪ್ ಕಡಿಮೆ ಇದ್ದದ್ರಿಂದ ನಾನು ಒಂದು 5-6 ಮಾವಿನ ಹಣ್ಣು ಹೆಚ್ಚಿಗೆ ತಗೊಂಡೆ. ನೋಡಿ, ಈ ರೀತಿಯಾಗಿ ನಾನು ಮೊದಲೇ ಚೊಕ್ಕ ಮಾಡಿ ತೊಳೆದಿಟ್ಕೊಂಡಿದ್ದೆ. ಇದರ ರಸ ಎಲ್ಲ ನಾನು ಕಿವುಚಿ ಚೆನ್ನಾಗಿ ತೆಗಿತಾ ಇದ್ದೆ. ನಾವು ಕಡೆ ಈ ಸಮ್ಮರಲ್ಲಿ ಮಾವಿನಕಾಯಿ ಪದಾರ್ಥ, ಮಾವಿನ ಹಣ್ಣಿನ ಪದಾರ್ಥ ಇದ್ಬಿಟ್ರೆ ನಗೋಕ್ಕೆ ಎಂಥದ್ದು ಬೇಡ, ಭಾಳ ಇಷ್ಟ ಆಗ್ತು. ಯಾಕೆಂದರೆ ಅಲ್ಲಿ ತುಂಬ ಸೆಕೆ ಜಾಸ್ತಿ, ಅದಕ್ಕೋಸ್ಕರ ಈ ಥರ ತಂಪಿಪ್ಪು ಪದಾರ್ಥನೇ ಜಾಸ್ತಿ ಯೂಸ್ ಮಾಡ್ತಾ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಕಿವುಚ್ಕೊಂಡೆ. ಈಗ ಇದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕಿವುಚ್ಕೊಳ್ಳೋಕ್ಕಾಗ್ತು. ನಾನು ನಿಗೋಕ್ಕೆಲ್ಲ ಈ ಮಾವಿನಕಾಯಿ ಪದಾರ್ಥ, ಮಾವಿನ ಹಣ್ಣಿನ ಪದಾರ್ಥ ಒಂದಾದ ನಂತರ ಒಂದು ಎಲ್ಲವನ್ನು ತೋರಿಸ್ದೆ. ಅದಕ್ಕೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಫುಲ್ ವಿಡಿಯೋ ನೋಡಿಬಿಟ್ಟು ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನು ನಿಮಗೆ ಬಂತು. ನೋಡಿ, ಈಗ ಇದನ್ನೆಲ್ಲ ಕಿವುಚಿಟ್ಕೊಂಡೆ. ಅದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಕಿವುಚ್ಕತ್ತೆ. ನಾನು ಕ್ಲೀನಾಗಿ ಎಲ್ಲ ರಸ ಎಲ್ಲ ಇದರಲ್ಲಿ ಬಂದು ಹೋಗೋ ಆ ರೀತಿಯಾಗಿ ಚೆನ್ನಾಗಿ ನೋಡಿ ರಸ ಸ್ವಲ್ಪನೇ ಬಂದು ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಕಿವುಚ್ಕೊಂಡೆ. ಈ ಮಾವಿನ ಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇದ್ದು ನೋಡಿ, ಇದೆಲ್ಲ ನೀರು ಹಾಕಿ ಮತ್ತು ಫುಲ್ಲು ನಾನು ರಸನ ಎಲ್ಲ ಫುಲ್ ತೆಗಿತಾ ಇದ್ದೆ. ಕೆಲವರು ಈ ವಾಟೆನೂ ಇಡ್ತೋ, ನೀವು ಎಂತ ಹೇಳ್ತೀವಿ ಗೊರಟೆ ಎಲ್ಲ ಹೇಳ್ತೀವಲ್ಲಿ, ಇದನ್ನು ಸಹ ಈ ಪದಾರ್ಥದಲ್ಲಿ ಇಡ್ತೋ. ಯಾಕೆಂದರೆ ಅದು ಮಧ್ಯ ಚೀಪುಲಕ್ಕೆ ಚಲೋ ಆಗ್ತೋಳು, ಕೆಲವರು ಇಟ್ಕೊತ. ಬಟ್ ನಾನು ಇವತ್ತು ಇದನ್ನು ಹಾಕಿನಿಲ್ಲ, ಯಾಕೆಂದರೆ ಇದು ತುಂಬ ಸ್ಕಿನ್ ಇದ್ದು ರಸ ಎಲ್ಲ ಆಲ್ರೆಡಿ ತೆಗೆದಿಕ್ಕಿದೆ. ಅದಕ್ಕೋಸ್ಕರ ನಾನು ಗೊರಟನ್ನು ಇದರಲ್ಲಿ ಹಾಕಿದ್ನಿಲ್ಲ. ನೀವು ಬೇಕಾದರೆ ಗೊರಟನ್ನು ಸಹ ಹಾಕಲಿಕ್ಕು, ಅದು ಒಂಥರ ಮಧ್ಯ ಚೀಪುಲಕ್ಕೆ ಮಜಾ ಇರ್ತು ಹೇಳಿ ಅಷ್ಟೇ. ಈ ರಸ ಎಲ್ಲ ನಾನೀಗ ತೆಗೆದು ಇದರಲ್ಲಿ ಹಾಕಿದ್ದೆ. ಈಗ ರಸ ಎಲ್ಲ ತೆಗೆದಾಯ್ದು ಕಾಯಿ ತುರ್ಕೊಂಬಿಡುವ. ಈಗ ಒಂದು ಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗ್ತು, ಅಂದರೆ ತಂಬುಳಿ ಎಷ್ಟು ಮಾಡ್ತೀರಿ ಹೇಳೋದ್ರ ಮೇಲೆ ಡಿಪೆಂಡು. ನೋಡಿ, ನಾನಿಲ್ಲಿ ಕಾಯಿ ತುರ್ಕೊತಾ ಇದ್ದೆ. ಬಿಳಿ ತುರಿ ಮಾತ್ರ ತಗೊಳ್ಳಿ. ಕಾಯಿ ತುರ್ಕೊಂಡಾದಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೆ. ಅದಕ್ಕೆ 2 ಒಣಮೆಣಸಿನ್ಕಾಯಿ, ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಬತ್ತಾಯಿದ್ದೆ. ನೋಡಿ, ಈ ರೀತಿ ರುಬ್ಬಾಯ್ದು. ಈಗ ಮಾವಿನ ಹಣ್ಣು ಇದೆಲ್ಲ ತೆಗೆದಿಟ್ಕೊಂಡಿದ್ನಲ್ಲಿ ಅದಕ್ಕೆ ಈ ರುಬ್ಬಿದ್ದನ್ನು ಹಾಕಿದ್ದೆ. ಒಂದು ವೇಳೆ ಆ ಪಲ್ಪೆಲ್ಲ ದಪ್ಪಕ್ಕಿದ್ದರೆ ಅದನ್ನು ಸಹ ಮಿಕ್ಸಿ ಜಾರಲ್ಲಿ ಹಾಕಿ ನೀವು ಆಡಿಸ್ಕೊಂಡ್ರು ಅಡ್ಡಿಲ್ಲ. ನೋಡಿ, ಈಗ ಈ ರೀತಿ ಮಾಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೆ. ಇದಕ್ಕೀಗ ಇದು ಸ್ವಲ್ಪ ಹುಳಿ ಜಾಸ್ತಿ ಇದ್ದದ್ರಿಂದ 2 ಸೌಟಪ್ಪಷ್ಟು ಜೋನಿ ಬೆಲ್ಲನ ಹಾಕ್ತಾಯಿದ್ದೆ. ನಿಗೋಕ್ಕೆ ಸ್ವೀಟ್ ತುಂಬ ಇಷ್ಟ ಇಲ್ಲ ಅಂದರೆ ಕಡಿಮೆನೂ ಕೂಡ ಹಾಕ್ಕೊಳ್ಳಕ್ಕು. ಬಟ್ ಇಷ್ಟು ಬೆಲ್ಲ ಬೇಕು, ಯಾಕೆಂದರೆ ಈ ಹುಳಿ ಉಪ್ಪದಕ್ಕೆ ಇಷ್ಟು ಹಾಕಿದ್ರೆ ಸರಿ ಆಗ್ತು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೆ. ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋ. ಇದು ನಾನಿಲ್ಲಿ ತೆಂಗಿನೆಣ್ಣೆ ಬಳಸಿದ್ದೆ. ನಿಗೋಕ್ಕೆ ಏನಾದರೂ ತೆಂಗಿನೆಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ನ ಬಳಸ್ಲಕ್ಕು. ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೆ. ನಿಗೋಕ್ಕೆ ಬೇಕಾದರೆ ನೀವು ಬ್ಯಾಡಗಿ ಮೆಣಸು ಅಥವಾ ಗುಂಟೂರು ಮೆಣಸು ಯಾವ್ದಾದ್ರು ಹಾಕ್ಕೊಳ್ಳಿ. ನಾನಿಲ್ಲಿ ಗುಂಟೂರು ಮೆಣಸು ಯೂಸ್ ಮಾಡಿದ್ದೆ. ನೋಡಿ, ಒಗ್ಗರಣೆ ಆಯ್ದು. ಇದಕ್ಕೆ ಕರಿಬೇವಿನ ಸೊಪ್ಪು, ಇಂಗು ಎಂಥದ್ದು ಹಾಕೋದು ಬೇಡ, ಜಸ್ಟ್ ಇಷ್ಟೇ ಹಾಕಿದ್ರೆ ಸಾಕು. ಈಗ ಇದನ್ನು ಮಾವಿನ ಹಣ್ಣು ತಂಬುಳಿಗೆ ಹಾಕಿದ್ರೆ ಒಂದು ರುಚಿಕರವಾದ ಮಾವಿನ ಹಣ್ಣು ತಂಬುಳಿ ರೆಡಿ ಆಗ್ತು. ಸೊ ತಿಂಬಳಂತೂ ಭಾಳ ಮಸ್ತಾಗ್ತು. ನೀವು ಖಂಡಿತ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಇನ್ನೊಂದು ರೆಸಿಪಿಯೊಂದಿಗೆ ಬತ್ತೆ. ಅಲ್ಲಿ ತನಕನೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.